ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶುಕ್ರವಾರ ಅಂದರೆ ಸ್ತ್ರೀ ಜಾತಕದ ಸಮಯ. ಜಾತಕದ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ಕರೆ ಮಾಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು, ಹೆಚ್ಚಿನ ಪರಿಹಾರವನ್ನು ತಿಳ್ಕೋಬಹುದು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಸ್ತ್ರೀ ಜಾತಕದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಗೋಪಾಲಕೃಷ್ಣ ಶಂಭು ಪಂಡಿತರು. ಪಂಡಿತರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾಮಾನ್ಯವಾಗಿ ಹೆಣ್ಣಿನ ಜಾತಕವನ್ನು ನಾವು ನೋಡುವಾಗ 7ನೇ ಮನೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. 7ನೇ ಮನೆಗೆ ಕೆಟ್ಟ ಪರಿಣಾಮ ಬೀರುವಂತಹ ಗ್ರಹಗಳು ಯಾವುದು ಪಂಡಿತರೆ? ಖಂಡಿತ ಒಳ್ಳೆಯ ಪ್ರಶ್ನೆ ಕೇಳ್ತಾ ಇದ್ದೀರಿ. ಯಾಕಂದರೆ ಇವತ್ತು ಜನರಿಗೆ ಎಲ್ಲರಿಗೂ ಜ್ಯೋತಿಷ್ ಮೇಲೆ ತುಂಬ ಆಸಕ್ತಿ ಇದೆ. ಅದರಲ್ಲಿ ಭಯನೂ ಇದೆ, ಭಕ್ತಿನೂ ಇದೆ. ಖಂಡಿತವಾಗಿ ಅಲ್ಲಿ ಭಯ ಹುಟ್ಟಿಸುವಂಥ ಗ್ರಹ ಇದ್ದವರು ಭಾಳಷ್ಟು ಜನರಿಗೆ 7ನೇ ಮನೆಯಲ್ಲಿ ಭಯವನ್ನು ಹುಟ್ಟಿಸ್ತಾರೆ. ಸಪ್ತಮ ವಿವಾಹ ಸ್ಥಾನ ಹೇಳ್ತೇವೆ, ಪತ್ಯು ಸುಖಂ ಸಪ್ತಮಿ ಅಂತೇಳಿ. ಹೆಣ್ಣಿನ ಜಾತದಲ್ಲಿ ಮೂರ್ತವು ಮೂರ್ತಿ ಸುಖಂ ಪ್ರಜಾಸುತ ಗ್ರಹೇ ಪತ್ಯು ಸುಖಂ ಸಪ್ತಮೇ ಸೌಭಾಗ್ಯಂ ಸಕಲಂ ಸ್ತ್ರೀಯಾನಿದಿನವೇ ಚಿಂತ್ಯಾಗ್ರಹಾಣಾಂ ಬಲಾತ್ ಅಂತ ಹೇಳಿದ್ದಾನೆ. ವಧುವರಲ್ಲಿ ಇವತ್ತು ಸಾಮಾನ್ಯವಾಗಿ ಎಲ್ಲ ನಕ್ಷತ್ರ ನೋಡೋದು, ಯೋಗ ನೋಡೋದು, ಕೂಟ ನೋಡೋದು, ತಾರಾನುಕೂಲ ನೋಡೋದು ಇದೇ ಮುಖ್ಯ. ಆದರೆ ಇದೆಲ್ಲವುದಕ್ಕಿಂತ ಮುಖ್ಯ 7ನೇ ಮನೆಯಲ್ಲಿರುವಂಥ ಗ್ರಹಗಳು ಬಹಳ ಮುಖ್ಯ. ಅಲ್ಲಿ ಯೋಗ ವಿಯೋಗ ಎರಡನ್ನೂ ಮಾಡ್ತಾನೆ. 7ನೇ ಮನೆಯಲ್ಲಿರುವಂಥ ಒಳ್ಳೆಯ ಗ್ರಹಗಳಿದ್ದರೆ ಒಳ್ಳೆಯ ಯೋಗವನ್ನೇ ಹೆಣ್ಣಿನ ಜಾತದಲ್ಲಿ ಒಳ್ಳೆಯ ಯೋಗವಂತನ ಕೊಡ್ತಾನೆ. ಅದೇ ಬೇರೆ ಪಾಪಗ್ರಹಗಳಿದ್ದರೆ ವಿಯೋಗವನ್ನೇ ಮಾಡಿಬಿಡ್ತಾನೆ, ಯೋಗವನ್ನೆಲ್ಲ ಕಳೆದು. ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಜಾತದಲ್ಲಿ ತಿಳ್ಕೊಳ್ಬೇಕಾದ್ದು, 7ನೇ ಮನೆಯಲ್ಲಿ ಕೇತು ಇದ್ದರೆ ಆ ಜೀವನವೇ ಸಂಸಾರವೇ ತುಂಡು ತುಂಡಾಗ್ಬಿಡುತ್ತೆ. ರಾಹು ಇದ್ದರೆ ಇವತ್ತಿನ ಕಾಲದಲ್ಲಿ ತಂದೆ ತಾಯಿಗಳು ಓದಿಸಿರ್ತಾರೆ, ಬೆಳೆಸಿರ್ತಾರೆ, ಎಲ್ಲವನ್ನೂ ಮಾಡಿರ್ತಾರೆ. ಆ ಮದುವೆಯಲ್ಲಿ ಮಾತ್ರ ತಂದೆ ತಾಯಿಗಳಿಗೆ ಯಾವುದೇ ಅಸ್ತಿತ್ವ ಇರೋದಿಲ್ಲ. ಸ್ವೇಚ್ಛೆಯಿಂದ ಇಚ್ಛಾವಿವಾಹ ಮಾಡ್ಕೊಳ್ತಾರೆ. ಸಪ್ತಮ ರಾಹು ಅಂದರೆ ಅದರಲ್ಲೂ ಸಹ ಸಮಾನವಾದ ವರ್ಣಾಶ್ರಮವೂ ಅಲ್ಲ, ಯಾವುದೋ ವಿಚಿತ್ರವಾದಂಥ ವಿವಾಹಗಳನ್ನು ಮಾಡ್ಕೊಳ್ತಾರೆ. ಬೇರೆ ಬೇರೆ ಕಾಸ್ಟ್ ಚೇಂಜ್ಗಳನ್ನು, ಮದುವೆಗಳನ್ನೆಲ್ಲ ಮಾಡ್ಕೊಳ್ತಾರೆ ಸಪ್ತಮದಲ್ಲಿ ಇರುವ ರಾಹು ಕೇತು. ಹಾಗೆ ಸಪ್ತಮದಲ್ಲಿ ಅಂಗಾರಕ ಇದ್ದರೆ ವೈಧವ್ಯವನ್ನು ಮಾಡ್ತಾನೆ. ಸಪ್ತಮದಲ್ಲಿ ಶನಿ ಇದ್ದರೆ ಅತಿ ದುರ್ಬಲನಾದ ಗಂಡನನ್ನು ಮಾಡ್ತಾನೆ. ಸಪ್ತಮದಲ್ಲಿ ಹೆಣ್ಣಿನ ಜಾತದಲ್ಲಿ ಗಂಡ ಇದ್ದ ಶನಿ ಇದ್ದರೆ ಆಗ ದುರ್ಬಲನಾದ ಗಂಡ. ಗಂಡಿನ ಜಾತದಲ್ಲಿ ಸಪ್ತಮದಲ್ಲಿ ಶನಿ ಇದ್ದರೆ ಆಗ ಅವನಿಗೆ ಅತಿ ದುರ್ಬಲನಾದ ಹೆಣ್ಣು ಮದುವೆ ಆದರೂ ಸಹ ಅವಳು ಯಾವುದೇ ರೀತಿಯಲ್ಲಿ ಅವನ ಸ್ವೇಚ್ಛೆಗೆ ಸರಿಯಾಗಿ ಸ್ಪಂದಿಸುವಂಥವಳಾಗೋದಿಲ್ಲ. ಅಂಥ ದುರ್ಬಲ ಸ್ತ್ರೀಯನ್ನು ಅಬಲ ಸ್ತ್ರೀ ಅಂತ ಹೇಳ್ತೇವೆ, ಅದರಲ್ಲೂ ಅತಿ ದುರ್ಬಲರಾದವಳು ಆಗ್ತಾರೆ. ಇನ್ನು ಸೂರ್ಯ ಇದ್ದರೆ ವಿವಾಹ ವಿಚ್ಛೇದನ ಆಗತ್ತೆ. ಸಾಮಾನ್ಯವಾಗಿ ಸಪ್ತಮ ಭಾವದಲ್ಲಿ ಸೂರ್ಯ ಇದ್ದವರು ಗಂಡಿಗೆ ಸಪ್ತಮದಲ್ಲಿದ್ದರೆ ಹೆಣ್ಣಿನ ವಿಚ್ಛೇದನ, ಹೆಣ್ಣಿಗೆ ಸಪ್ತಮದಲ್ಲಿದ್ದರೆ ಪತಿ ವಿಯೋಗಗಳು ಆಗುತ್ತೆ. ಹೀಗೆ ಸಪ್ತಮ ಭಾವದಲ್ಲಿ ಸೂರ್ಯ, ಚಂದ್ರ, ಇನ್ನು ಬುಧ ಇದ್ದರೆ ನಪುಂಸಕ ಗ್ರಹನಾಗ್ತಾನೆ. ಹಾಗೆ ಶನಿ ಇದ್ದರೆ ವೃದ್ಧನಾಗ್ತಾನೆ. ಆಮೇಲೆ ರಾಹು ಕೇತುಗಳಿದ್ದರೆ, ರಾಹು ಇದ್ದರೆ ಇಚ್ಛಾ ವಿವಾಹ ಆಗುತ್ತೆ, ಕೇತು ಇದ್ದರೆ ವಿವಾಹ ವಿಚ್ಛೇದನ ಆಗುತ್ತೆ. ಹೀಗೆ ಯೋಗ ವಿಯೋಗವನ್ನು ಉಂಟು ಮಾಡುವಂತಹದ್ದೇ ಸಪ್ತಮ ಭಾವದಲ್ಲಿರುವಂಥ ಗ್ರಹಗಳ ಫಲ. ಇದು ಜಾತದಲ್ಲಿ, ಇದು ಲಗ್ನದಿಂದ ನೋಡಬೇಕು. ಪತ್ಯುಸ್ಸಕಂ ಸಪ್ತಮಿ ಅಂತ. ಇನ್ನು ಚಂದ್ರನಿಂದಲೂ ಸಪ್ತಮ ಭಾವದಲ್ಲಿ ಈ ಗ್ರಹಗಳಿದ್ದರೆ ದೋಷ. ಆದರೆ ಅದು 2ನೇ ಪರ್ಯಾಯ. ಮೊದಲನೇದಾಗಿ ಲಗ್ನದಿಂದ ಸಪ್ತಮದಲ್ಲಿರುವಂಥ ಗ್ರಹಗಳು. ಇನ್ನು ಹೇಗೆ ವಿಯೋಗವನ್ನು ಉಂಟು ಮಾಡುವಂಥ ಗ್ರಹಗಳನ್ನು ನಾವೀಗ ತಿಳಿಸಿದ್ದೇವೋ ಹಾಗೆ ಯೋಗವನ್ನು ಉಂಟು ಮಾಡುವಂಥದ್ದು ಇದೆ. ಯಾಕಂದರೆ ಸಪ್ತಮ ಭಾವದಲ್ಲಿ ಗುರು ಇದ್ದರೆ ಬಹಳ ಒಳ್ಳೆಯದು. ಸಪ್ತಮದಲ್ಲಿ ಗುರುವಿನ ಒಟ್ಟಿಗೆ ಚಂದ್ರ ಇದ್ದರೆ ಗುರುಚಂದ್ರ ಯೋಗ, ಗಜಕೇಸರಿ ಯೋಗ ಆಯಿತು, ಅದು ಇನ್ನೂ ಒಳ್ಳೆಯದು. ಇನ್ನು ಚಂದ್ರ ಇದ್ದು ಶುಕ್ರ ಇದ್ದರೆ ಅದು ಬಹಳ ಒಳ್ಳೆಯ ಯೋಗ. ಶುಕ್ರ ಮತ್ತು ಸಪ್ತಮ ಭಾವದಲ್ಲಿ ಗುರು ಎರಡೂ ಜನ ಇದ್ದರೆ ಅದು ಬಹಳ ದೊಡ್ಡ ಯೋಗ. ಅತ್ಯಂತ ಒಳ್ಳೆಯ ಹೆಂಡತಿ ಸಿಗ್ತಾಳೆ, ಅಥವಾ ಹೆಣ್ಣಿಗೆ ಅತ್ಯಂತ ಒಳ್ಳೆಯವ ಅಂತ ಹೇಳಬೇಕು. ಇವತ್ತಿನ ಕಾಲದಲ್ಲಿ ಸಪ್ತಮ ಭಾವದಲ್ಲಿ ಯಾವುದಾದ್ರೂ ಹೆಣ್ಣಿಗೆ ಗುರು ಇದ್ದು, ಸಾಮಾನ್ಯವಾಗಿ ಈ ಒಂದು ಗುರು ಅಥವಾ ಶುಕ್ರರ ಪೈಕಿಯಲ್ಲಿ ಯಾರೇ ಇದ್ದರೂ ಸಹ ಅತ್ಯಂತ ಶ್ರೇಷ್ಠನಾದ, ಪರಿಶುದ್ಧನಾದ, ಗೌರವಾನ್ವಿತನಾದಂಥ ಹೆಂಡತಿ ಹೇಳ್ದಂಗೆ ಹೆಂಡತಿಗೆ ಅವಳನ್ನು ಸ್ಪಂದಿಸುವಂತಹ, ಅವಳ ಪ್ರೀತಿ ಮಾಡುವಂಥ ಗಂಡನಾಗ್ತಾನೆ ಸಪ್ತಮ ಭಾವದಲ್ಲಿ. ಇದು ಯೋಗ ವಿಚಾರ. ಇನ್ನು ವಿಯೋಗ ಅಂತಂದರೆ ಶನಿ ಕುಜ ಇದ್ದರೆ ವಿಚ್ಛೇದನಗಳೇ ಆಗುತ್ತೆ. ರವಿ ಮತ್ತು ಶನಿ ಇದ್ದರೆ ಸಂಸಾರ ಸುಖವಾಗಿರೋದಿಲ್ಲ, ವಿರಸ, ಯಾವಾಗಲೂ ಜಗಳಗಳಾಗ್ತಾ ಇರ್ತದೆ. ಇನ್ನು ರವಿ ಒಟ್ಟಿಗೆ ಕುಜನಿದ್ದರೆ, ಇನ್ನು ರವಿ ಒಟ್ಟಿಗೆ ರಾಹು ಇದ್ದರೆ ಆ ಸಂಸಾರ ಯಾವುದೋ ರೀತಿಯಾದಂಥ ಬೇಡದೇ ಇದ್ದಂಥ ದುಃಖಗಳನ್ನು ಮಾಡ್ತದೆ. ಗಂಡ ಯಾವಾಗಲೂ ಪರದೇಶದಲ್ಲಿರ್ತಾನೆ, ಹೆಂಡತಿ ಪರದೇಶಿಯಾಗಿರ್ತಾಳೆ. ನೋಡಿ ಇವತ್ತಿನ ಕಾಲದಲ್ಲಿ ಎಷ್ಟೋ ಸಂಸಾರ ಹೇಗಾಗಿದೆ ಅಂತ ಕೇಳಿದ್ರೆ, ಮದುವೆ ಮಾಡಿಕೊಡುವಾಗ ಚೆನ್ನಾಗಿರ್ತಾರೆ, ಒಳ್ಳೆಯ ಅಳಿಯ ಶ್ರೀಮಂತ ಉದ್ಯೋಗದಲ್ಲಿರುವಂಥ ಮಾಡಿಕೊಡ್ತಾರೆ. ಆದರೆ ಇಂಥ ಯೋಗ ಇದ್ದ ಹೆಣ್ಣುಮಕ್ಕಳ ಪರಿಸ್ಥಿತಿ ಏನು ಅಂದರೆ, ಗಂಡ ಪರದೇಶ, ಹೆಂಡತಿ ಪರದೇಶಿ, ಮನೆಯಲ್ಲಿ ಅವಳು ಗಂಡನ ಚಿಂತೆ ಮಾಡ್ತಾ ಇರುವಂಥದ್ದು. ಹಾಗಾಗಿ ಸಪ್ತಮದಲ್ಲಿ ರವಿ ಮತ್ತು ರಾಹು ಇದ್ದರೆ ಅಟನ ಮಾಡುವಂಥ ಗಂಡನಾಗ್ತಾನೆ. ಸಂಚಾರ ಮಾಡ್ತಾ ಇರ್ತಾನೆ, ದೇಶ ವಿದೇಶಗಳಿಗೆ, ಊರಿಗೆ ಸುತ್ತಾನೆ, ಮನೆಯಲ್ಲಿ ಸಿಗೋದೇ ಇಲ್ಲ.
ಹಾಗಾಗಿ ಈ ವಿವಾಹದಲ್ಲಿ ಮದುವೆ ಮಾಡ್ಕೊಳ್ಳುವಾಗ ಈ ಲಕ್ಷ್ಮಿ ಹತ್ರ ಮದುವೆ ಮಾಡುವಾಗ ಕೇಳಿದ್ರಂತೆ, ಗಾಳಿಯನ್ನು ನೀನು ಮದುವೆ ಆಗ್ತು ಅಂತ ಕೇಳಿ. ಆಗ ಗಾಳಿ ಹೇಳ್ತಿದ್ಲು, ಲಕ್ಷ್ಮಿ ಹೇಳ್ತಾ ಇದ್ಲಂತೆ, ನನಗೆ ಗಾಳಿ ಮದುವೆ ಆಗೋದು ಬೇಡ, ಯಾಕೆಂದರೆ ಆ ಗಾಳಿ ಸಂತಿಗೆ ಓಡ್ಲಿಕ್ಕೆ ನನ್ನ ಹತ್ರ ಆಗೋದಿಲ್ಲ ಅಂತೇಳಿ. ಸೂರ್ಯನ ಮದುವೆ ಆಗ್ತಾ ಕೇಳಿದ್ರೆ ಆ ಸೂರ್ಯನನ್ನು ಸುಡ್ತಾನೆ ಅಂತೆ. ಹಾಗೆ ಇವತ್ತಿನ ಕಾಲದಲ್ಲಿ ಹೆಣ್ಣಿಗೆ ಸಪ್ತಮ ಭಾವದಲ್ಲಿರುವಂತಹ ಈ ಗ್ರಹಗಳು ಏನು ಮಾಡ್ತಾರೆ, ಸೂರ್ಯ ಇದ್ದರೆ ಬಿಸಿಲಿನ ತಾಪ ಸುಟ್ಟಂಗೆ ಗಂಡನಾದವನು ಅವಳನ್ನು ಬೇಯಿಸಿ ಬೆವರಿಸ್ಬಿಡ್ತಾನೆ. ಅದೇ ಸಾಮಾನ್ಯವಾಗಿ ರಾಹು ಇದ್ದರೆ ಹಾರಾಡಿಸ್ಬಿಡ್ತಾನೆ. ತುಂಬ ಬುದ್ಧಿವಂತನಾಗಿ ಆ ಹೆಣ್ಣಿಗೆ ಗಂಡನಾದವನು ಆಟ ಆಡಿಸ್ಬಿಡ್ತಾನೆ. ಅವನ ದೇಶ ವಿದೇಶ ಸುತ್ತಾ ಇರ್ತಾನೆ, ಅವಳು ಮನೆಯಲ್ಲಿ ಪಶ್ಚಾತ್ತಾಪ ಪಡ್ತಾ ಇರ್ತಾಳೆ. ಇದು ಯೋಗ ಮತ್ತು ವಿಯೋಗ. ಒಂದೇ ಭಾವದಲ್ಲಿ ಶುಭ ಗ್ರಹಗಳಿದ್ದರೆ ಯೋಗ, ಅಶುಭ ಗ್ರಹಗಳಿದ್ದರೆ ವಿಯೋಗ. ಇದು ಸಪ್ತಮ ಭಾವದ ವಿಶೇಷ. ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಜಾತಕದಲ್ಲಿ 7ನೇ ಮನೆಯ ವಿಶೇಷತೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ.